ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಶ್ರೀಪ್ರಿಯಸ್ ಅಡುಗೆ ಮನೆಗೆ ಸ್ವಾಗತ. ಬನ್ನಿ, ನಾವು ಇವತ್ತೊಂದು ಬೆಳಗಿನ ತಿಂಡಿಗೆ ಬೇಗನೆ ಹೇಗೆ ರೊಟ್ಟಿ ಮಾಡ್ಬೋದು ಏನು ಅಂತ ನೋಡ್ಕೊಂಡು ಬರೋಣ. ಮಂಗಳೂರು ರೊಟ್ಟಿಗಿದು ಮಂಗಳೂರು ಕಡೆ ಜಾಸ್ತಿ ಮಾಡ್ತಾರೆ. ಈ ಕಲ್ಲು ಕೂಡ ಮಂಗಳೂರು ಕಡೆ ಜಾಸ್ತಿ ಸಿಗುತ್ತೆ. ಬೇಗನೆ ಮಾಡ್ಬೋದು ತಿಂಡಿನ, ಹಾಗೆಯೇ ರುಚಿಯಾಗಿ ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಿಸಿ ಬಿಸಿಯಾಗೆ. ನೀವು ಇದನ್ನು ಚಟ್ನಿಗಾಗಿರ್ಬೋದು, ಪಲ್ಯಕ್ಕಾಗಿರ್ಬೋದು, ಸಾಂಬಾರಿಗೆ ಯಾವುದಕ್ಕಾದ್ರೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ರೊಟ್ಟಿ. ಹಾಗೆಯೇ ನೀವು ಜಾಸ್ತಿ ಜನ ಇದ್ದರು, ಯಾರು ನೆಂಟರು ಇದ್ದಾಗ ರೊಟ್ಟಿ ಮಾಡಬೇಕು ಅಂದಾಗ ಈ ರೊಟ್ಟಿನ ನೀವು ಖಂಡಿತ ಮಾಡ್ಬೋದು. ಯಾಕೆಂದರೆ ಬೇಗನೆ ಆಗುತ್ತೆ, ಟೈಮ್ ಜಾಸ್ತಿ ತಗೊಳ್ಳಲ್ಲ ಈ ರೊಟ್ಟಿ ಮಾಡೋದಕ್ಕೆ. ಹಾಗಾದರೆ ಯಾಕೆ ವೆಯ್ಟ್ ಮಾಡೋದು, ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಅಕ್ಕಿನ ನೆನೆ ಹಾಕಿದ್ದೆ. ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದೀನಿ, ಹಾಗಾಗಿ ರಾತ್ರಿಯೇ ನಾನು ಹಿಂದಿನ ದಿನ ರಾತ್ರಿ ಇದು ಅಕ್ಕಿನ ನೆನೆ ಹಾಕಿದ್ದೆ. ಇದನ್ನು 2-3 ಸಲ ಇವಾಗ ತೊಳ್ಕೊಳ್ಳೋಣ. ತೊಳೆದ್ಬಿಟ್ಟು ಇದನ್ನು ಒಂದು ಜಾರ್ಗೆ ಹಾಕಿಬಿಟ್ಟು ರುಬ್ಕೊಳ್ಬೇಕು. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀರು ಹಾಕಿಬಿಟ್ಟು ಇದನ್ನು ರುಬ್ಕೊಳ್ಬೇಕು. ನೋಡಿ, ಇವಾಗ ಸಣ್ಣಕ್ಕೆ ಈ ರೀತಿ ರುಬ್ಬಿದ ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾವು ಅನ್ನನ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಅನ್ನನ ತಗೊಳ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಇದನ್ನು ಕೂಡ ಇವಾಗ ನಾವು ರುಬ್ಕೊಳ್ಬೇಕು. ನೋಡಿ, ಇವಾಗ ರುಬ್ಬಿ ಆಗಿದೆ. ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ಇದೇ ರೀತಿ ಎಲ್ಲ ಅಕ್ಕಿನೂ ಉಳಿದಿದ್ದನ್ನು ರುಬ್ಕೊಳ್ಳೋಣ. ನಾವು ಉದ್ದಿನ ದೋಸೆ ಮಾಡೋದಕ್ಕೆ ಯಾವ ಹದ ಇರುತ್ತಲ್ಲ ಹಿಟ್ಟು, ಅಷ್ಟು ಇದ್ದರೆ ಸಾಕಾಗುತ್ತೆ. ತುಂಬ ತೆಳು ಇರಬಾರ್ದು ಅಥವಾ ತುಂಬ ಗಟ್ಟಿ ಕೂಡ ಇರಬಾರ್ದು ಹಿಟ್ಟು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕಾಗತ್ತೆ. ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿದ್ದು ಕಲ್ಲನ್ನು ತಗೊಂಡಿದ್ದೀನಿ ರೊಟ್ಟಿ ಮಾಡೋದಕ್ಕೆ. ಈ ರೊಟ್ಟಿ ಮಾಡೋದಕ್ಕೆ ಸಪ್ರೇಟಾಗಿ ಇದು ಕಲ್ಲು ಸಿಗುತ್ತೆ, ಬೇರೆ ಕಲ್ಲಲ್ಲಾದರೆ ಆಗಲ್ಲ ಇದು ರೊಟ್ಟಿ ಹಾಕೋದಕ್ಕೆ. ಇದು ನಿಮಗೆ ಮಂಗಳೂರು ಸೈಡ್ ಹೋದರೆ ಎಲ್ಲಾದ್ರೂ ಈ ರೊಟ್ಟಿ ಹಂಚು ಸಿಗುತ್ತೆ. ಹಾಗೆ ನೀವು ಇಲ್ಲಿ ಬೆಂಗಳೂರಲ್ಲೆಲ್ಲ ತಗೊಳ್ಳೋದಾದರೆ ನಿಮಗೆ ಮಂಗಳೂರು ಸ್ಟೋರ್ ಅಂತ ಇರುತ್ತೆ, ಅಲ್ಲಿ ಬೇಕಾದರೆ ತಗೊಳ್ಬೋದು. ಇದನ್ನು ನಾವು ಚೆನ್ನಾಗೆ ಬಿಸಿ ಮಾಡೋದಕ್ಕೆ ಇಡಬೇಕು. ಒಂದು 10 ನಿಮಿಷನಾದರೂ ಇದು ಬಿಸಿ ಆಗಬೇಕು. ಚೆನ್ನಾಗಿದು ಕಲ್ಲು ಬಿಸಿ ಆಗಿಲ್ಲ ಅಂದರೆ ರೊಟ್ಟಿ ಏಳಲ್ಲ. ನೋಡಿ, ತುಂಬ ತೆಳುವಾಗೆ ನಾವು ಹಾಕ್ಕೊಳ್ಬೋದು. ಇವಾಗ ಒಂದು ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಬೇಗ ರೊಟ್ಟಿ ಬೇಯುತ್ತೆ. ನೋಡಿ, ಇವಾಗ ರೊಟ್ಟಿ ಎಷ್ಟು ಚೆನ್ನಾಗಿ ಎದ್ದಿದೆ ಅಂದ್ಬಿಟ್ಟು ಇದನ್ನು ತೆಗೆದ್ರೆ ಆಯಿತು. ನೋಡಿ, ತುಂಬ ತೆಳು ಬಂದಿದೆ ಕೂಡ ರೊಟ್ಟಿ. ಬಿಸಿ ಬಿಸಿ ಇದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಮಾಡೋದು ಏನು ಅನ್ನೋದನ್ನು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇಂಥದ್ದೇ ಒಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.